ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ರಾಜ್ಯಾದ್ಯಂತ 834 ವಸತಿ ಶಾಲೆಗಳು ಹಾಗೂ 6800 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅನೇಕ ವರ್ಷಗಳಿಂದ ಬೇಡಿಕೆಗಳ ಈಡೇರಿಕೆಗೆ ವಸತಿ ಶಾಲಾ ನೌಕರರು ಮನವಿ ಮಾಡುತ್ತಾ ಬಂದರೂ ಸರ್ಕಾರ ಈಡೇರಿಸಿಲ್ಲ. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪಿಸಬೇಕು, ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು, ಡಿಸಿಆರ್ಜಿ ಮರಣ ಉಪದಾನ ಸೌಲಭ್ಯ ಕಲ್ಪಿಸುವುದು, ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡುವುದು, 10% ಹೆಚ್ಚುವರಿ ವೇತನ ಭತ್ಯೆ ನೀಡುವುದು. ಈ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 26/5/2025 ರಿಂದ 28/5/2025 ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸತತ 3 ದಿನಗಳವರೆಗೆ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹ ನಡೆಸಿದರೂ ಇಲಾಖೆಯ ಸಚಿವರಾಗಲಿ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಸ್ಪಂದಿಸಲಿಲ್ಲ. ನಿನ್ನೆ ಹಾಗೂ ಇಂದು ಯಾದಗಿರಿ ಜಿಲ್ಲೆಯ 21 ಶಾಲೆಗಳಲ್ಲಿ ಪ್ರಾಂಶುಪಾಲರು, ಬೋಧಕ ಬೋಧಕೇತರ ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿಕೊಂಡು ಕರ್ತವ್ಯಕ್ಕೆ ಹಾಜರಾಗಿ ಪ್ರಮುಖ 5 ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರವನ್ನ ಒತ್ತಾಯಿಸಿದರು. ಆದಾಗ್ಯೂ ಸರ್ಕಾರ ಬೇಡಿಕೆ ಈಡೇರಿಸದಿದ್ದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಯಾದಗಿರಿ ಜಿಲ್ಲಾ ವಸತಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷರು ಅಶೋಕ್ ರಾಜನಕೋಳೂರ ಹೇಳಿದರು. ಹುಣಸಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಅಶೋಕ್ ನೀಲಗಾರ, ಬಸವರಾಜ್ ರವಿಕುಮಾರ್, ಚಾಂದಾ ಪಾಷಾ, ಮೀನಾಕ್ಷಿ ದೇವಿ ಮಡಿವಾಳಮ್ಮ ಕಪ್ಪು ಬಟ್ಟೆ ಧರಿಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. 5 ಬೇಡಿಕೆಗಳನ್ನು ಮುಖ್ಯವಾಗಿ ಇದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಸೌಲಭ್ಯಗಳು ದೊರೆಯದೇ ಕಾರಣ ಈ ಸಂಘವನ್ನು ವಸತಿ ಶಿಕ್ಷಣ ನಿರ್ದೇಶನಾಗಿ ಮಾಡಬೇಕನ್ನೋದು ಮೊದಲನೇ ಬೇಡಿಕೆ. ಎರಡನೇದು ಜ್ಯೋತಿ ಸಂಜೀವಿನಿ, ಅಂದರೆ ಸರ್ಕಾರಿ ನೌಕರರು, ನಮ್ಮ ಒಂದು ವಸತಿ ಶಾಲೆ ನೌಕರರು ಅನಾರೋಗ್ಯಕ್ಕೀಡಾದಾಗ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಸರ್ಕಾರದಿಂದ ಪಡೆಯುವಂಥದ್ದು ಜ್ಯೋತಿ ಸಂಜೀವಿನಿ ಯೋಜನೆ ಆಗಿರ್ತದೆ. ಆ ಯೋಜನೆಗೆ ನಮ್ಮ ನೌಕರನ್ನ ಒಳಪಡಿಸಬೇಕು ಅನ್ನೋದು ಎರಡನೇ ಬೇಡಿಕೆ. ಪ್ರತಿಭಟನೆ ಮಾಡ್ತಾ ಇದ್ದು ಎಷ್ಟು ದಿನ ಇದೆ ಸರ್? ಈಗ 3 ದಿನಗಳವರೆಗೆ ಪ್ರತಿಭಟನೆ ಮಾಡ್ತಿದ್ವಿ. ಏನಾದರೂ ಸರ್ಕಾರದಿಂದ ಯಾರಾದರೂ ಸಚಿವರು ಏನಾದರೂ ಅದು ಅಭಿಪ್ರಾಯ ತಿಳಿಸಿದ್ದಾರಾ? ಸರ್ಕಾರದಿಂದ ಯಾವುದೇ ಸಚಿವರಾಗಲಿ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಲಿ ಯಾವುದೇ ಒಂದು ಸಕಾರಾತ್ಮಕ ಸ್ಪಂದಿಸಿಲ್ಲ. ಮತ್ತು ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಇಡಿ ಸಾಹೇಬರು ಬಂದಿದ್ದರು ಮತ್ತು ಜೆ ಡಿ ಸಾಹೇಬರು ಬಂದಿದ್ದರು. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳನ್ನು ಹಂತವಾಗಿ ಈಡೇರಿಸ್ತೀವಿ ಅಂತ ಭರವಸೆ ಪಟ್ಟರು. ಆದರೂ ಕೂಡ ನಾವು ಯಾವುದೇ ಒಂದು ಆ ಬೇಡಿಕೆಗಳ ಬಗ್ಗೆ ಸ್ಪಷ್ಟತೆಯನ್ನು ಸಿಗದೇ ಕಾರಣಕ್ಕಾಗಿ ಮತ್ತು ಸರ್ಕಾರಿ ಯಾವುದೇ ಒಂದು ಬೇಡಿಕೆ ಕೂಡ ಸರ್ಕಾರಿ ಆದೇಶ ಆಗದೇ ಇರೋಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ ಸರ್. ಈಗ ನಿನ್ನೆ ಮತ್ತು ಇವತ್ತು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ರಾಜ್ಯಾದ್ಯಂತ ಎಲ್ಲ ನೌಕರರು ಒಂದು ಕಪ್ಪು ಬಟ್ಟೆ ಧರಿಸಿಕೊಂಡು ಶಾಲೆಯಲ್ಲಿ ಅಸಹಕಾರವನ್ನು ನೀಡ್ತಾ ಒಂದು ಶಾಲೆಗೆ ಹಾಜರಾಗಿದ್ದೀವಿ. ಮತ್ತು ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಎಲ್ಲ 21 ಬಹಳ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಮತ್ತು ನಾಳೆಯ ದಿವಸ ಒಂದು ರ್ಯಾಲಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ಸರ್ ರ್ಯಾಲಿ? ಎಲ್ಲಿ ಮಾಡೋದು ರ್ಯಾಲಿ? ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿ ಜಿಲ್ಲೆಯ ಸುಭಾಷ್ ಸರ್ಕಲ್ನಿಂದ DC ಕಚೇರಿವರೆಗೆ ರ್ಯಾಲಿಯನ್ನು ಮಾಡಿ DC ಸಾಹೇಬರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಅಶೋಕ್ ರಾಜನಕೋಳೂರ್, ಯಾದಗಿರಿ ವಸತಿ ಶಾಲಾ ನೌಕರರ ಸಂಘ ಅಧ್ಯಕ್ಷರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.